ನಮಸ್ಕಾರ. ಕಾದಂಬರಿ ಬಿದಿಗೆ ಚಂದ್ರಮ ಡೊಂಕು. ಸಂಚಿಕೆ 1. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಗಂಧರ್ವ ಲೋಕದಂತೆ ನಾನಾ ಬಣ್ಣದ ಸೀರೆಗಳನ್ನುಟ್ಟು ನಿಗಿ ಆಭರಣಗಳನ್ನಿಟ್ಟು ಮದುವೆಯ ಮನೆ ತುಂಬ ಓಡಾಡುವ ಹೆಣ್ಣು ಮಕ್ಕಳಲ್ಲಿ ತೀರಾ ಸಾಧಾರಣ ವಯಲ್ ಸೀರೆಯುಟ್ಟು ಓಡಾಡುವ ಬೃಂದ ಶ್ರೀಮಂತೆ ಸೀತಾಬಾಯಿಯ ಗಮನ ಸೆಳೆದಿದ್ದಳು. ನಾದಿನಿ ರುಕ್ಮಿಣಿಬಾಯಿಯ ಮಗಳ ಮದುವೆಗೆ ಬಂದವರು ಸೀತಾಬಾಯಿ. ಶ್ರೀಮಂತ ಅಣ್ಣ ಅತ್ತಿಗೆಯನ್ನು ಓಡಾಡಲು ಬಿಡುವರೆ ರುಕ್ಮಿಣಿಬಾಯಿ? ಮೈತುಂಬ ಆಭರಣವಿಟ್ಟು ರೊಟ್ಟಿ ಅಂಚಿನ ಜರತಾರೆ ಸೀರೆಯುಟ್ಟು ಮದುವೆಯ ಚಪ್ಪರದಲ್ಲಿ ಹೆಂಗಳೆಯರ ನಡುವೆ ಅಧ್ಯಕ್ಷಣಿಯಂತೆ ಗತ್ತಿನಿಂದ ಪದ್ಮಾಸನವಿಟ್ಟು ಕುಳಿತಿರುವ ಸೀತಾಬಾಯಿಯ ಮುಖದಲ್ಲೂ ಒಂದು ಎಂದೆಂದಿಗೂ ಅಳಿಸಲಾರದಂತಹ ರೇಖೆ ಎದ್ದು ಕಾಣುತ್ತಿದೆ. ಅದು ಏನೆಂದು ಯಾರಿಗೆ ಅರ್ಥವಾಗಬೇಕು? ಮದುವೆ ಮನೆಯ ಸಾವಿರಾರು ಮಂದಿಯೊಡನೆ ಮಾತನಾಡುವಾಗಲೂ ಸೀತಾಬಾಯಿಯ ಕಣ್ಣು ಬೃಂದಾಳ ಹಿಂದೆ ಮುಂದೆ ಅಲೆದಾಡುತ್ತಿದೆ. ಆ ಗದ್ದಲದಲ್ಲೂ ಅವರ ಮನ ಯೋಚಿಸುತ್ತಿದೆ. ನಮ್ಮ ರುಕ್ಮಿಣಿನ ಬಳಗವಂತೂ ಅಲ್ಲ ಈ ಹುಡುಗಿ. ಕಪಿಲನ ಕ್ಲಾಸ್ಮೇಟ್ ಇದ್ರೂ ಇದ್ದಿತ್ತು. ಆದರೆ ಕಪಿಲನ ಕ್ಲಾಸ್ಮೇಟು ಒಂದು ಹಿಂಡು ಮಂದಿ ಬಂದಿದ್ದಾರಲ್ಲ, ಆ ಹುಡುಗಿ ಅವರೊಟ್ಟಿಗೆ ಸೇರಲೋಳಳು. ಆದರೆ ಆ ಶೋಕೆ ಹುಡುಗಿಯರೆಲ್ಲರನ್ನ ಇವಳಿಗೆ ನೀವಾಳಿಸಿ ತೆಗಿಬೇಕು. ಎಂಥ ಚಂದುಳ್ಳಿ ಹುಡುಗಿ! ಅವಳ ಬಗ್ಗೆ ಯಾರನ್ನಾದರೂ ಕೇಳೋಣವೆಂದರೆ ಯಾಕೋ ಮನಸ್ಸು ಹಿಂಜರಿಕೆ. ತನ್ನ ಮನೆಯ ವಿಷಯ ಸಾಮಾನ್ಯವಾಗಿ ಎಲ್ಲಿ ಎಲ್ಲರಿಗೂ ತಿಳಿದೀತೆಂದು. ಆ ಸಾವಿರಾರು ಮಂದಿಯಲ್ಲಿ ಯಾಕೆ ವಿಚಾರಿಸಬೇಕು? ಮದುವೆ ಕಳೆಯಲಿ ನೋಡೋಣ ಎಂದುಕೊಂಡರು. ಆದರೂ ಅವಳ ಕಣ್ಣುಗಳು ಅವಳ ಹಿಂದೆ. ತಮ್ಮ ಯಜಮಾನರು ಬಿಂದುರಾಯರು ಆಕಸ್ಮಿಕವಾಗಿಯಾದರೂ ಆ ಹುಡುಗಿಯನ್ನು ಗಮನಿಸಬಹುದೇ ಎಂದು 10 ಬಾರಿ ಅವರತ್ತ ನೋಡಿದರು. ಇಲ್ಲ, ಬಿಂದುರಾಯರು ಹಿರಿಯರ ಗುಂಪಿನಲ್ಲಿ ಸೇರಿ ಹೋಗಿದ್ದಾರೆ. ಅವರ ವಯಸ್ಸಿನವರೇ ಆದ 100 ಮಂದಿ ವಯೋವೃದ್ಧರ ಗುಂಪಿನಲ್ಲಿ ಅವರು ಗಣ್ಯ ವ್ಯಕ್ತಿಗಳು. ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಉನ್ನತಾಧಿಕಾರಿಗಳಾಗಿದ್ದು ನಿವೃತ್ತರಾದ ಅವರು ಮೊದಲಿನಿಂದಲೂ ಗಣ್ಯರೇ. ಅವರು ಅಧಿಕಾರದಲ್ಲಿದ್ದಾಗ ಯಾವ ನೆಂಟರಿಷ್ಟರ ಮನೆಗಳಿಗೂ ಹೋದವರಲ್ಲ. ಮದುವೆ ಮುಂಜಿಗಳಂತಹ ಶುಭ ಕಾರ್ಯಗಳಿಗೂ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ನಿವೃತ್ತರಾದ ಮೇಲೆ ತೀರಾ ಆಗ್ರಹಪಡಿಸಿದವರ ಮನೆಗೆ ಬಂದು ಒಂದು ಗಳಿಗೆ ಹೋಗುವುದುಂಟು. ಒಂದೊಂದು ಸಲ ಅವರಿಗೆ ಅದೂ ಬೇಡವಾಗುತ್ತಿತ್ತು. ಎಲ್ಲಾದರೂ ಮದುವೆ ಎಂದರೆ ಅವರ ಜೀವಕ್ಕೆ ಮುಳ್ಳು ಮುರಿದಂತಾಗುತ್ತದೆ. ಆದರೆ ಅವರದು ಧೀಮಂತ ಜೀವ. ಮರುಗಳಿಗೆ ಸಾವರಿಸಿಕೊಳ್ಳುತ್ತಾರೆ. ಈಗ ಬರುವುದಿಲ್ಲವೆಂದರೆ ತಂಗಿ ಬಿಡುತ್ತಾಳೆಯೇ? ಗಂಡ ಹೆಂಡತಿ ಬಂದು ದುಂಬಾಲು ಬಿದ್ದು ಅಣ್ಣನನ್ನು ಕರೆತಂದಿದ್ದರು ರುಕ್ಮಿಣಿಬಾಯಿ. ಅವರಿಗಾದರೂ ತಾವು ರೂಪಕ್ಕೆ ಬಂದಿದ್ದರಿಂದ ತಮಗೆಷ್ಟು ಗೌರವವಿದೆ ಎನ್ನುವುದು ಅರ್ಥವಾಗುತ್ತಿತ್ತು. ಮದುವೆಯ ಮನೆಗೆ ಬಂದ ಶ್ರೀಮಂತರೆಲ್ಲ ಆ ದಂಪತಿಗಳನ್ನು ಮುತ್ತಿಕೊಂಡಿದ್ದಾರೆ. ಆದರೆ ಅವರಿಬ್ಬರಿಗೂ ಮನದಲ್ಲಿ ಒಂದು ಬಗೆಯ ಈರ್ಷೆ. ಅದು ಯಾಕೆ, ಹೇಗೆ ಎಂದು ಅವರಿಗೆ ತಿಳಿಯದು. ಅದನ್ನು ಯಾರ ಎದುರಿಗೂ ಪ್ರಕಟ ಮಾಡಲಾರರು. ಎಲ್ಲ ಕೆಲಸಗಳಿಗೂ ಗಾಳಿಯಂತೆ ನುಸಿದು ಓಡಾಡುವ ಬೃಂದಾಳ ಮೇಲೆ ಸೀತಾಬಾಯಿಯವರ ಕಣ್ಣು. ದಪ್ಪವಾಗಿ ಉದ್ದವಾದ ಜಡೆ, ಸುಮಾರು 23-24 ವರ್ಷಗಳಿಗೆ ತಕ್ಕಂತಹ ಸಮದಟ್ಟಾದ ನಿಲುವು, ಕಣ್ಣಿಗೆ ಅಪ್ಯಾಯಮಾನವಾಗುವಂತಹ ಹದವಾದ ಗೌರವಣ್ಣ, ವಿವೇಕಯುತವಾದ ನೋಟವನ್ನು ತುಂಬಿಕೊಂಡ ಬಟ್ಟಲುಗಣ್ಣುಗಳು, ಯಾವುದೋ ಮಹತ್ತರ ಕಾರಣಗಳಿಂದಲೋ ಹೆಚ್ಚು ನಗಲಾರದೆ ಸಂಯಮ ತಳೆದ ತುಟಿಗಳು, ಪ್ರತಿ ಕ್ಷಣಗಳು ಚುರುಕು ಚಟುವಟಿಕೆಯನ್ನು ಸರಿದಾಡಿಸುವ ಅವಯವಗಳು, ಹೊರಗೆ ಎಲ್ಲರೊಡನೆ ಮಾತಿನಲ್ಲಿ ಮದುವೆಯ ಕಲಾಪದಲ್ಲಿ ಬೆರೆತಿದ್ದರೂ ಸೀತಾಬಾಯಿಯವರ ಮನ ಬೃಂದಾನ ಸುತ್ತಲೇ ಅಲೆದಾಡುತ್ತಲಿದೆ. ಇವಳು ಬಡವರ ಮನೆಯ ಹುಡುಗಿ ಇರಬಹುದು. ಆದರೆ ಒಡವೆ ಸೀರೆಗಳೆಂದರೆ ಒಂದಿಷ್ಟು ಆಸೆಯೇ ಇಲ್ಲವೇ? ಯಾರೋ ಇನ್ನೊಬ್ಬಳು ಹುಡುಗಿ ತನ್ನ ರೇಷ್ಮೆಯ ಸೀರೆಯನ್ನು ಇಟ್ಟುಕೋ ಎಂದು ಎಷ್ಟು ಒತ್ತಾಯಪಡಿಸಿದರೋ ಬೃಂದ ಉಪಾಯವಾಗಿ. ಖಂಡಿತ ನನಗೆ ಬೇಡಮ್ಮ, ಏನು ತಪ್ಪು ತಿಳ್ಕೊಬೇಡ್ರಿ, ಉಡಬಾರ್ದು ಅಂತ ಖಂಡಿತ ಹಠ ಇಲ್ಲ ನನಗೆ. ಮದುವೆ ಮನೆ ಒಳಗೆ ಏನಾದರೂ ಎಣ್ಣೆ ಪಣ್ಣಿ ಬಿದ್ದರೆ ಅಂತ ರೇಷ್ಮೆ ಸೀರೆನ ಎಲ್ಲಿಂದ ತಂದು ಕೊಡಲಿ ನಿಮಗೆ? ನಾವು ಹೇಳಿ ಕೇಳಿ ಬಡವರಿದ್ದೀವಿ. ನನಗೇನು ಅವಮಾನ ಇಲ್ಲರಿ ಸೀರೆ ಉಟ್ಟಿರೋದು. ಇವತ್ತೊಂದಿನ ನಿಮ್ಮ ಸೀರೆ ಉಟ್ರೆ ನನಗೆ ಬರೋ ಭಾಗ್ಯ ಏನದೆ ಹೇಳ್ರಿ? ಸಂಜೆ ಮುಂದೆ ಬೇಕಾದ್ರೆ ಒಂದು ಗಳಿಗೆ ಉಟ್ಕೋತೀನ್ರಿ ಎಂದು ಅಂದಿದ್ದನ್ನು ಸೀತಾಬಾಯಿ ಕೇಳಿದ್ದರು. ಅಂತೂ ಒಟ್ಟಿನಲ್ಲಿ ಅವರು ಬಡವರೆಂಬುದಂತೂ ಖಾತ್ರಿಯಾಗಿತ್ತು ಅವರಿಗೆ. ದಾರಿಯ ಗದ್ದಲ ಕಳೆಯುವವರೆಗೂ ಬೃಂದಾಳ ಸುದ್ದಿ ತಿಳಿದುಕೊಳ್ಳಲು ಅವರಿಗೆ ಬಿಡುವು ಸಿಗಲಿಲ್ಲ. ಮಧ್ಯಾಹ್ನ ಹರಿಭೂಮದ ಊಟಕ್ಕೆ ಕುಳಿತಾಗ 4-6 ಮಂದಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬೃಂದಾಳು ಬೀಗರ ಎಲೆಗಳ ಮುಂದೆ ರಂಗವಲ್ಲಿ ಎಳೆಯುತ್ತಾ ಬಂದಳು.
ಸೀತಾಬಾಯಿಯವರು ಯಾವಾಗಲೂ ತಮ್ಮ ಸ್ಥೂಲಕಾಯ ಹೊತ್ತು ಓಡಾಡಿದವರಲ್ಲ. ಓಡಾಡಬೇಕಾದ ಪ್ರಮೇಯವೂ ಅವರಿಗಿರಲಿಲ್ಲ. ಬಿಂದುರಾಯರು ನೌಕರಿಯಲ್ಲಿದ್ದಾಗಿನಿಂದಲೂ ಸದಾಕಾಲ ಅವರ ಮನೆಯಲ್ಲಿ ಅಡುಗೆಯವರು ಆಳುಕಾಳುಗಳು ತಪ್ಪಿದ್ದಿಲ್ಲ. ಏನಿದ್ದರೂ ದರ್ಪದಿಂದ ಮೇಲ್ವಿಚಾರಣೆ ಮಾಡುವುದು ಮಾತ್ರ ಆಕೆಗೆ ಗೊತ್ತು. ದುಡ್ಡು ಕಾಸಿನ ವಹಿವಾಟು ಎಂದೂ ಆಕೆಯದೇ. ಆ ತಾಪತ್ರಯವನ್ನು ಎಂದೂ ಬಿಂದುರಾಯರು ತಲೆಗೆ ಅಂಟಿಸಿಕೊಂಡವರಲ್ಲ. ತಮ್ಮ ಸಂಪಾದನೆಯ ಹಣವನ್ನೆಲ್ಲ ಹೆಂಡತಿ ಕೈಗೆ ಹಾಕಿ ಅವರು ನಿಶ್ಚಿಂತೆಯಿಂದ ಇರುವವರು. ಮನೆಯಲ್ಲಿ ಸಕಲ ದರ್ಬಾರುಗಳು ಸೀತಾಬಾಯಿಯವರದೇ. ಆದರೆ ಇತ್ತೀಚೆಗೆ ಸೀತಾಬಾಯಿಯವರ ಎಣೆಯಿಲ್ಲದ ಒಂದು ಆಕಸ್ಮಿಕ ಕಡಿವಾಣ ಬಿದ್ದಿತು. ಹರಿಭೂಮದ ಪಂಕ್ತಿಗೆ ಸೀತಾಬಾಯಿಯವರು ಊಟಕ್ಕೆ ಕುಳಿತರು. ಅವರ ಪಕ್ಕದಲ್ಲಿಯೇ ಅವರ ಪರಿಚಯದವರೊಬ್ಬರು ಕುಳಿತರು. ಬೀಗರ ಕಡೆಯವರನ್ನ ಕರೆದು ಉಪಚರಿಸಿ ಕೂರಿಸುತ್ತಿದ್ದ ಬೃಂದಾಳ ಕಡೆ ಕೈ ತೋರಿಸಿ ಸೀತಾಬಾಯಿ ಕೇಳಿದರು, ಈ ಹೆಣ್ಣುಮಗಳು ಯಾವಾಕೆ ನನಗೆ ತಿಳಿಲಿಲ್ರಿ, ನಿಮ್ಗೇನಾದರೂ ಗೊತ್ತಾ? ಈ ಶ್ರೀಮಂತೆ ಮಾತನಾಡಿಸಿದ್ದೇ ಆಕೆಗೊಂದು ಸಂಭ್ರಮ. ಯಮುನಕ್ಕ ಸಡಗರದಿಂದ ಹೇಳಿದರು, ಓ, ನಿಮಗೆ ಗೊತ್ತಿಲ್ಲೇನ್ರಿ, ಅಡಿಗೆ ಸುಬ್ಬಣ್ಣಚಾರ್ರ ಮಗಳು ಆಕಿ. ಆತನು ಬಂದಿದ್ದಾರ್ರಿ ಅಡಿಗೆಗೆ. ಉಗ್ರಾಣ ಮನೇಲಿ ಇದ್ದಾರಲ್ಲ, ಆಕಿನೇ ಈ ಬೃಂದಾನ್ ತಾಯಿ ರಂಗುಬಾಯಿ. ಎಲೆಯ ತುದಿಯ ಶಾವಿಗೆಯ ಪಾಯಸ ಬಾಯಿಗಿಡುತ್ತ ತೀರಾ ಸಹಜವೆಂಬಂತೆ ಕೇಳಿದರು ಸೀತಾಬಾಯಿ. ಇನ್ನೂ ಈ ಹುಡುಗಿಗೆ ಮದುವೆಗಿದ್ವಿ ಏನೂ ಇಲ್ಲ ಅಂತ ಕಾಣಿಸ್ತದ. ಯಮುನಕ್ಕ ಕನಿಕರಪಟ್ಟರು. ಪಾಪ, ಮದುವೆಲಿ ಬಂತು. ಒಂದು ಕಾಲದಾಗೆ ಚೆಂದಾಗಿ ಬದುಕಿದ ಮನುಷ್ಯ ಸುಬ್ಬಾಚಾರ್ರು ಈಗ ಕೆಟ್ಟು ಪಟ್ಟಣ ಸೇರು ಅಂತ ಊರ್ ಮನೆ ಬಿಟ್ಟು ಇಲ್ಲಿಗೆ ಬಂದು ಅಹನ್ಯಹನಿಸ್ ಮಾಡಿಸ್ತಾನೆ ಪಾಪ. ಇನ್ನೂ ಮದುವೆ ಎಲ್ಲಿಂದ ಮಾಡ್ಯಾನು? ಅವರ ವಿಷಯಕ್ಕೆ ಹೆಚ್ಚು ತನಿಖೆ ಮಾಡುವುದು ಸೀತಾಬಾಯಿಯವರಿಗೆ ಇಷ್ಟವಿಲ್ಲ. ಆದರೆ ಮಾಡದೇ ಇರಲು ಮನವಿಲ್ಲ. ತನ್ನಂತಹ ಶ್ರೀಮಂತಳು ಆ ಬಡವರ ಬಗ್ಗೆ ವಿಚಾರಿಸಿದರೆ ಯಮುನಕ್ಕ ಏನು ತಿಳಿದುಕೊಳ್ಳುತ್ತಾರೋ ಎಂಬ ಕುಟುಕು ಮನದಲ್ಲಿ. ಆದರೂ ಸಹಜವೆಂಬಂತೆ ಕೇಳಿದರು, ಯಾಕೆ, ಊರಲ್ಲೇನವರದ್ದು? ಎಲ್ಲ ಗೊತ್ತಿದ್ದರೂ ಮುಚ್ಚಿಟ್ಟು ಹೇಳುವವರಂತೆ ಹೇಳಿದರು ಯಮುನಕ್ಕ. ಯಾವುದೋ ಹಳ್ಳಿನಂತ ಪಾಪ, ದಂಡಿಯಾಗಿ ಆಸ್ತಿ ಮನೆ ಬಾಗ್ಲು ಇತ್ತಂತ. ಬೇಕಾದಂಗೆ ಬಾಳಿ ಬದುಕಿದೋರು. ಏನೋ ಗ್ರಹಚಾರ, ಏನು ಮಾಡ್ಲಿಕ್ಕೆ ಬರ್ತದೆ ಹೇಳಿ? ದಾಯಿದ್ರ ಜಗಳ ಮನಸ್ತಾಪ ಇರ್ತದಲ್ಲ. ಬರೀ ಕೈಲಿ ಉಟ್ಟು ಬಟ್ಟೆಯಲ್ಲಿ 5 ಮಕ್ಕಳನ್ನ ಕಟ್ಕೊಂಡು ಬಂದರು ನೋಡ್ರಿ ಊರ್ಗ. ಅಡಿಗೆ ಮಾಡೋದು ನಳಮಹಾರಾಯಂಗೂ ತಪ್ಪಲಿಲ್ಲಂತ. ಇನ್ನು ನಮ್ಮಂತವ್ರು ಪಾಡಿನ ಬಿಡ್ರಿ. ಆತನು ಅಲ್ಲಿ ಇಲ್ಲಿ ಅಡಿಗೆ ಪಡಿಗೆಗೆ ಹೋಗ್ತಾರ. ಆಕಿನೂ ಒಳ್ಳೆ ಆಕೆನ ಪುಡಿ ಸುಡಿ ಮಾಡಿಕೊಡ್ತಾರ. ಸಮಯ ಅಂದರೆ ಅಡುಗೆಗೂ ಬರ್ತಾರ. ಏನಾದ್ರೇನು ಬಿಡ್ರಿ, ಮನೆ ತುಂಬ ಸಣ್ಣ ಸಣ್ಣ ಮಕ್ಕಳು. ಆ ಪುಡಿಕಾಸು ಯಾವ ಮೂಲೆಗೆ ಎಟಕ್ತದೆ ಹೇಳ್ರಿ? ಪಾಪ, ಈಗ ಆ ಬೃಂದಾಳು ಒಂದು ನರ್ಸರಿ ಸ್ಕೂಲ್ನಾಗ ಕೆಲ್ಸಕ್ಕೆ ಸೇರಿಯಾಳ. ಒಂದು 30-40 ಕೊಟ್ಟಾರು. ಆದರೂ ಅಹನ್ಯಹನಿ ಕಾಲಕ್ಷೇಪ ತೆಗಿರಿ. ಎಲ್ಲವನ್ನೂ ನಿಧಾನವಾಗಿ ಕೇಳುತ್ತಾ ಊಟ ಮಾಡುತ್ತಿದ್ದರು ಸೀತಾಬಾಯಿ. ದೊಡ್ಡ ಬೆಳ್ಳಿಯ ತಂಬಿಗೆಯಲ್ಲಿ ನೀರು ಬಡಿಸುತ್ತಾ ಬಂದಳು ಬೃಂದ. ಯಮುನಕ್ಕ ಲೋಟ ಮುಂದಿಡುತ್ತಾ ಕೇಳಿದರು, ಯಾಕವ ಬೃಂದ, ನೀನು ಊಟಕ್ಕೆ ಕೂಡಲಿಲ್ಲ? ಬೃಂದ ನೀರು ಬಡಿಸುತ್ತಾ ಅಂದಳು, ನನಗೇನು ಅವಸರ ಬಿಡ್ರಿ, ಬೀಗರ್ ಕಡೀಗ ನೀರು ಬಡಿಸ್ತಾ ಇದ್ದೀನಿ. ಇನ್ನೂ ಬೇಕಾದಷ್ಟು ಜನ ಇದ್ದಾರ 2ನೇ ಪಂಕ್ತಿ ಕೂರೋರು, ಹಾಗೆ ನಾನು ಕೂರ್ತೀನಿ. ಸೀತಾಬಾಯಿಯವರು ಲೋಟ ಮುಂದಿಡುತ್ತಾ ಬೃಂದಾನ ಮುಖ ನೋಡಿದರು. ಕೆಲಸದ ಆಯಾಸದಿಂದ ನಸು ಬೆವರಿದ ಮುಖ, ವಿಶಾಲ ಪಾಲಕ್ಕೆ ಇಟ್ಟ ಕುಂಕುಮ, ಮುಡಿ ತುಂಬ ಮುಡಿದ ಹೂವೇ ಅವಳ ವಿಶೇಷ ಅಲಂಕಾರ. ಯಾವುದೋ ಬಳ್ಳಿ ಹೂವಿನ ವಯಲ್ ಸೀರೆ ಉಟ್ಟಿದ್ದಾಳೆ. ಕೈಯಲ್ಲಿ 2 ಸಾದಾ ಬಳೆಗಳು. ಸೀರೆಯ ನೆರೆಯನ್ನು ಮುದುರಿ ನೀರು ಬಡಿಸುತ್ತಾ ಮುಂದೆ ಹೋದಳು ಬೃಂದ. ತಮ್ಮಲ್ಲೇ ಎಂಬಂತೆ ಅಂದುಕೊಂಡರು ಸೀತಾಬಾಯಿ. ಚಂದುಳ್ಳಿ ಹೆಣ್ಣು, ಪಾಪ ಮದುವಿಲ್ದ ಕೂತದ. ಯಮುನಕ್ಕನ ಉತ್ತರ ಸಿದ್ಧವಾಗಿಯೇ ಇತ್ತು. ಈಗಿನ ಕಾಲದಾಗ ಚಂದಾಚಾರ ಯಾರು ಕೇಳ್ತಾರ ಬಿಡ್ರಿ? ಹುಡುಗಿ ಏನು ಓದ್ಯಾಳ, ಎಷ್ಟು ಸಾವಿರ ವರದಕ್ಷಿಣೆ ಕೊಡ್ತೀರಿ, ಹುಡುಗಿಗೆ ಎಷ್ಟು ನಗ ಹಾಕ್ತೀರಿ ಅಂತಾರ. ಇವ್ರ ಹತ್ರ ಏನದೆ ಕೊಡೋಕೆ ಪಾಪ. ಕಂತಿಗೆ ತಕ್ಕ ಬೊಂತಿ ಅನ್ನೋ ಹಂಗ ಯಾರಾದರೂ ಅವರಂತವರೇ ಮದುವೆ ಆಗಬೇಕು ಆಕಿನ. ಆಕಿನಾದರೂ ಹೆಚ್ಚು ಓದಿದಾಕಿ ಅಲ್ಲವಾದರೂ ಹುಡುಗಿ ಅಗದಿ ಜಾಣ ಇದ್ದಾಳ ಬಿಡ್ರಿ. ತಂದೆ ತಾಯಿ ಕಷ್ಟ ತಿಳಿದದ, ತಾವು ಹೆಂಗಿದ್ದವರು ಹೆಂಗಾದ್ವಿ ಅನ್ನೋದು ತಿಳಿದದ. ಒಳ್ಳೆ ಅಭಿಮಾನಿ ಹುಡುಗಿ ಇದ್ದಾಳ. ಯಾವೊಂದು ಪುಣ್ಯ ಮಾಡ್ಯಾನೋ ಆಕಿ ಕೈ ಹಿಡಿಲಿಕ್ಕ. 1000 ಚಿತ್ತಾರ ಮಸಿ ನುಂಗ್ರ ಅಂತ ಈ ದರಿದ್ರ ಬಂದು ಮುಚ್ಕೊಂಡದ ಪಾಪ ಅವ್ರಗ. ಯಮುನಕ್ಕ ಈ ಮಾತುಗಳನ್ನು ಹೇಳುತ್ತಿರುವಾಗ ಹೆಂಗಸರೆಲ್ಲ ಗೊಳ್ಳೆಂದು ನಕ್ಕದ್ದು ಕೇಳಿ ಸೀತಾಬಾಯಿ ವಧುವರರತ್ತ ನೋಡಿದರು.
ಭೂಮದ ಎಲೆಯ ಸುತ್ತ ಹೆಣ್ಣು ಮಕ್ಕಳು ಸುತ್ತಿಕೊಂಡು ವಧುವರರನ್ನು ಗೇಲಿ ಮಾಡುತ್ತಿದ್ದಾರೆ. ಬೃಂದಾನು ಬೆಳ್ಳಿಯ ತಂಬಿಗೆ ಹಿಡಿದು ಅಲ್ಲಿಯೇ ನಿಂತು ನೋಡುತ್ತಿದ್ದಾಳೆ. ಅವಳು ಹಾಗೆ ನಗುತ್ತಿರುವುದನ್ನು ಮೊದಲ ಬಾರಿಗೆ ನೋಡಿದರು ಸೀತಾಬಾಯಿ. ಹಿಂದಿನ ದಿನದಿಂದ ಅವಳನ್ನು ನೋಡುತ್ತಿದ್ದರು. ಅವಳು ನಕ್ಕದ್ದನ್ನು ಮಾತ್ರ ಈ ದಿನವೇ ಕಂಡಿದ್ದು. ಆ ನಗೆಯ ಹಿಂದೆಯೂ ಯಾರ ಎದುರಿಗೂ ಬಿಚ್ಚಿ ಹೇಳಲಾರದಂತಹ ವ್ಯತೆ ತುಂಬಿಕೊಂಡಿರುವಂತೆ ಕಂಡಿತು. ಚಿರೋಟಿಯ ಗೂಡೆ ಎದುರು ಬಂದಿತು. ಸ್ವತಃ ರುಕ್ಮಿಣಿಬಾಯಿಯೇ ಉಪಚರಿಸುತ್ತಾ ಹೊರಟಿದ್ದಾರೆ. ಬೇಡವೆಂದರೆ ಕೇಳುವವರು ಯಾರು? ಸೀತಾಬಾಯಿಯವರ ಎಲೆಗೂ ಚಿರೋಟಿ ಬಾದಾಮಿಯ ಹಾಲು ಬಿತ್ತು. ಯಮುನಕ್ಕ ಚಿರೋಟಿಯನ್ನು ಪುಡಿ ಮಾಡುತ್ತಾ ಸಹಜವೆಂಬಂತೆ ಅಂದರು. ನಿಮ್ಮ ಮಕ್ಕಳ ಮದುವೆ ಮಾಡೋ ಯೋಚನೆ ಇಲ್ಲೇನ್ರಿ? ಸೀತಾಬಾಯಿಗೆ ಬಾಯಿಗಿಟ್ಟ ಚಿರೋಟಿ ಕಹಿಯಾಗಿ ಕಂಡಿತು.